ಪ್ರಹ್ಲಾದ ನೋಡ್ತಲೇ ಇದ್ದ. ಆ ಕಂಬವನ್ನು ತುಳಿದರೆ ಬ್ರಹ್ಮಾಂಡ ಸ್ಫೋಟದಂತಹ ಶಬ್ದ ಆಯ್ತಂತೆ. ನರಸಿಂಹದೇವರು ಸ್ತಂಭದಿಂದ ಹೊರಗೆ ಬಂದ್ರಂತೆ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಂ ಉದ್ವಹನ್ ಸ್ತಂಭೇ ಸಭಾಯಾಂ ನಮೃಗಂ ನಮಾನುಷಂ ಅಂತ. ವ್ಯಾಪ್ತಿಂಚ ಭೂತೇಷು ಅಖಿಲೇಷು ದರ್ಶಯನ್ನಂತ. ದೇವರು ಕಂಬದಿಂದ ಹೊರಗೆ ಬಂದ ಅಂತೆ. ತಾಯಿಯಿಂದ ಬರ್ಬೋದು, ತಂದೆಯ ಮೂಲಕ ಹೊರಗೆ ಬರ್ಬೋದಿತ್ತು, ಕಂಬದಿಂದ ಬಂದ ಅಂತೆ. ಯಾಕೆಂದರೆ ಭಾಗವತ ಹೇಳಿತು ವ್ಯಾಪ್ತಿಂಚ ಭೂತೇಷು ಅಖಿಲೇಷು ದರ್ಶಯನ್. ದೇವರು ಎಲ್ಲ ಕಡೆ ತುಂಬಿದ್ದಾನೆ, ದೇವರು ಇಲ್ಲದೇ ಇರತಕ್ಕಂತಹ ಜಾಗ ಇಲ್ಲ. ಅದನ್ನು ತೋರಿಸುವುದಕ್ಕೋಸ್ಕರ ಭಗವಂತ ಕಂಬದಿಂದ ಆವಿರ್ಭೂತನಾದ ಅಂತ ಭಾಗವತದಲ್ಲಿ ಹೇಳ್ತಾರೆ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಅಂತ ತನ್ನ ಭೃತ್ಯನಿಗೆ ಕೊಟ್ಟ ಮಾತು. ದೊಡ್ಡ ಕತೆ. ಇದರ ಒಂದು ಶಬ್ದದಲ್ಲಿ ವ್ಯಾಖ್ಯಾನಕಾರರು ಎಲ್ಲ ಇಡೀ ಭಾಗವತವನ್ನು ತುಂಬಿಸ್ತಾರೆ. ಬ್ರಹ್ಮದೇವರು ಕೊಟ್ಟವರ ಅದನ್ನು ಸದ್ವಿನಿಯೋಗ ಮಾಡಿ ಸಾರ್ಥಕಗೊಳಿಸಬೇಕು, ಪ್ರಹ್ಲಾದನನ್ನು ಉದ್ಧಾರ ಮಾಡಬೇಕು. ಪ್ರಹ್ಲಾದ ಹೇಳಿದ ಕಂಬದಲ್ಲಿ ಇದ್ದಾನೆ ಅಂತ. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ. ಅದಕ್ಕೋಸ್ಕರ ಭಗವಂತ ಅದೃಶ್ಯತ. ಭಾಗವತದಲ್ಲಿ ಶುಕಾಚಾರ್ಯರಿಗೆ ಶಬ್ದನೇ ಸಾಕಾಗಲಿಲ್ಲ. ಅತ್ಯದ್ಭುತಂ ಅಂತ ನಿಮ್ಮಲ್ಲಿ ಹೇಳ್ತಾರೆ ನೋಡಿ, ಅದು ಎಷ್ಟನೇ ಆಶ್ಚರ್ಯಕರವಾದ್ದು, 1, 2, 8 ಅಂತ ಅವ್ರು ಹೇಳ್ತಾರೆ. ಇದು ಅದ್ಭುತ ಅಲ್ಲ, ಅತ್ಯದ್ಭುತವಾದಂತಹದ್ದು. ಗಿನ್ನೆಸ್ ದಾಖಲೆ ಅಲ್ಲ, ಇದು ಭಾಗವತ ದಾಖಲೆ. ಇದು ಅತ್ಯದ್ಭುತಂ ರೂಪಂ ಉದ್ವಹನ್ ಅಂತ ಅಂದರೆ ಅದ್ಭುತವನ್ನೂ ಮೀರಿ ನಿಂತ ಅದ್ಭುತ ಇದು ನೋಡಿ. ಕಂಬದಿಂದ ಬರಬೇಕಾಗಿದ್ದರೆ ಕಂಬದೊಳಗೆ ಪ್ರವೇಶ ಆಗಬೇಕಾ ಬೇಡವಾ? ಕಂಬ ಸೀಳಿದುದು ಕಾಣಬೇಕಲ್ವಾ? ಏನು ಕಾಣಿಸುವುದಿಲ್ಲ. ಭಗವಂತ ಅದರ ಒಳಗೆ ಹೇಗೆ ಪ್ರವೇಶ ಮಾಡಿದ? ಇದು ಪ್ರಶ್ನೆ. ಈ ನಾಟಕದಲ್ಲಿ ಈ ನರಸಿಂಹದೇವರ ಕಂಬದಿಂದ ಹೊರಗೆ ಬರುವ ದೃಶ್ಯ ಇದೆ ನೋಡಿ. ಮಕ್ಕಳಿಗೆ ಕಂಬದಿಂದ ಹೊರಗೆ ಬರುವ ದೃಶ್ಯ ಮುಖ್ಯ ಅಲ್ಲ, ಆ ಕಂಬದ ಒಳಗೆ ಹೋಗ್ತಾನೆ ನೋಡಿ ನರಸಿಂಹ, ಅದು ನೋಡಬೇಕು ಅಂತ ಕೂತಾರೆ. ಹೇಗೆ ಹೋಗ್ತಾನೆ ನರಸಿಂಹ ಅಂತ ನೋಡ್ತಾ ಇರ್ತಾರೆ. ಇದು ನರಸಿಂಹದೇವರು ಕಂಬದೊಳಗೆ ಹೋದರು ಅಂತಂದರೆ ಹೇಗೆ ಹೋದರು? ಭಾಗವತ ಹೇಳಿತು, ಈ ಶರೀರ ಎಂಬ ಕಂಬದ ಒಳಗೆ ಭಗವಂತ ಪ್ರವೇಶ ಮಾಡ್ತಾನೆ ಅಂತ. ನೋಡಿ, ಎಲ್ಲಿಯಾದರೂ ಸ್ಟಿಚ್ ಕಾಣಿಸ್ತದ? ನಮ್ಮ ಡಾಕ್ಟ್ರು ಸ್ಟಿಚ್ ಹಾಕಿದರೆ ಗೊತ್ತಾಗ್ತದೆ, ಏನು ಎಲ್ಲಿ ಆಪರೇಷನ್ ಅಂತ ಕೇಳ್ತೇವೆ. ಆದರೆ ಇದರೊಳಗೆ ಇಷ್ಟು ತುಂಬಿಸಿದ್ದಾನೆ ಭಗವಂತ, ಒಂದೇ ಒಂದು ನೂಲು ಗಾಯ ಯಾವುದು ಕಾಣಿಸುವುದಿಲ್ಲ. ಭಗವಂತ ಒಳಗೆ ಪ್ರವೇಶ ಮಾಡಿದ್ದಾನೆ ಅಂತ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಒಳಗೆ ಕೂತು ಎಷ್ಟು ಪ್ರವೇಶ ಮಾಡಿದ್ದಾನೆ. ಈ ಸ್ತಂಭದಲ್ಲಿ ಹೇಗೆ ಪ್ರವೇಶ ಮಾಡಿದ, ಆ ಸ್ತಂಭದಲ್ಲಿಯೂ ಪ್ರವೇಶ ಮಾಡಿದ. ವ್ಯಾಪ್ತಿಂಚ ಭೂತೇಶು, ಇದು ಭಗವಂತನ ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯ. ನಮೃಗಂ ನಮಾನುಷಂ ಅಂತ ಯಾರೋ ಹೇಳಿದರು. ನರಸಿಂಹ ಅಂದರೆ ಏನು ಅಂತ, ಅದು ಗಣಪತಿ ಇದ್ದ ಹಾಗೆ ಅಂತ. ಗಣಪತಿಯನ್ನು ಹೇಗೆ ಮಾಡಿದ್ದು? ಮನುಷ್ಯನಿಗೆ ಆನೆಯ ತಲೆಯನ್ನು ಕೂಡಿಸಿದರು, ಗಣಪತಿ ಆದ ಅಂತ. ಹಾಗೆ ನರಸಿಂಹ ಹೇಗಾದ? ನರನಿಗೆ ಸಿಂಹದ ಮುಖವನ್ನು ಕೂಡಿಸಿದರು, ಆಪರೇಷನ್ ಮಾಡಿದರು, ನರಸಿಂಹ ಆದ. ಭಾಗವತ ಹೇಳಿತು, ನರನಿಗೆ ಸಿಂಹದ ಮುಖ ಕೂಡಿಸಿದರೆ ಹಿರಣ್ಯಕಶಿಪು ಸಾಯಲಿಕ್ಕೇ ಇಲ್ಲ. ಯಾಕೆಂದರೆ ಅವರಿಗೆ ವರನೇ ಇದೆ, ನರನಿಂದಲೂ ಸಾಯಬಾರ್ದು, ಸಿಂಹದಿಂದಲೂ ಸಾಯಬಾರ್ದು. ಇದು ನರನೂ ಹೌದು, ಸಿಂಹನೂ ಹೌದು. ಭಾಗವತ ಹೇಳಿತು, ನ ಮೃಗಂ ನ ಮಾನುಷಂ. ಅವನು ಮೃಗನೂ ಅಲ್ಲ, ಮಾನುಷನೂ ಅಲ್ಲ. ಅದು ಆಪರೇಷನ್ ಅಲ್ಲವೇ ಅಲ್ಲ. ಅದು ಜ್ಞಾನಾನಂದಮಯವಾದ ಅಖಂಡವಾಗಿರತಕ್ಕಂತಹ ಭಗವಂತನ ತೇಜಪುಂಜದ ರೂಪ ಅದು. ಅದನ್ನು ನೋಡಲಿಕ್ಕಾಗಲಿಲ್ಲ ಹಿರಣ್ಯಕಶಿಪುವಿಗೆ. ಅವನು ಭಯದಿಂದ ಓಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ಓಡುವ ಜಿಂಕೆಯನ್ನು ಹಿಡಿದು ಹೇಗೆ ವ್ಯಾಘ್ರ ಅದು ತನ್ನ ಘೋರವಾದ ನೃತ್ಯವನ್ನು ಮಾಡ್ತದೆ, ಹಾಗೆ ನರಸಿಂಹದೇವರಿಗೆ ಆನಂದನೇ ಆನಂದ ಅಂತ. ಅಂದರೆ ಹಿರಣ್ಯಕಶಿಪುವಿನ ಮೇಲೆ ದ್ವೇಷ ಅಲ್ಲ, ಅವನಿಗೆ ಪ್ರಹ್ಲಾದನ ಮೇಲಿರತಕ್ಕಂತಹ ಪ್ರೀತಿ. ನಮ್ಮ ಮಕ್ಕಳಿಗೆ ಯಾರಾದರೂ ಅನ್ಯಾಯ ಮಾಡಿದರೆ ನಾವು ಇನ್ನೊಬ್ಬರನ್ನು ಪ್ರತಿಭಟನೆ ಮಾಡ್ತೇವೆ ನೋಡಿ. ಒಂದು ಸಿಂಹ ಇರ್ತದೆ, ಅದರ ಮರಿಯನ್ನು ನೀವು ಮುಟ್ಟಿ ಬದುಕಿನ ಆಸೆನೇ ಬಿಡಬೇಕು. ಈ ಪ್ರಾಣಿಗಳಿಗೆ ಹಾಗೆ ಒಂದು ಬೆಕ್ಕು ಇದೆ ಅಂತ ಇಟ್ಕೊಳ್ಳಿ, ಅದು ಮರಿ ಇಟ್ಟಿರ್ತದೆ, ನೀವು ಮರಿಯನ್ನು ಮುಟ್ಟಿ ಇಡೀ ಮನೆ ರೌದ್ರಾವತಾರ ಆಗುತ್ತೆ. ಅಂದರೆ ತನ್ನ ಮಗುವಿನ ಮೇಲಿರ್ತಕ್ಕಂತಹ ಪ್ರೀತಿ, ದೇವರ ಪ್ರೀತಿಯ ಕೂಸು ಪ್ರಹ್ಲಾದ. ಅವನ ಮೇಲಿರ್ತಕ್ಕಂತಹ ಗಾಢವಾಗಿರ್ತಕ್ಕಂತಹ ಆ ಪ್ರೀತಿ ವಾತ್ಸಲ್ಯ ಹಿರಣ್ಯಕಶಿಪುವನ್ನು ತೊಡೆಯಲ್ಲಿ ಇಟ್ಟು ಸಂಹಾರದ ಹಂತಕ್ಕೆ ಮುಟ್ಟಿಸ್ತದೆ. ಅವನು ಉಗುರಿನಿಂದ ಭಗವಂತ ಸಂಹಾರ ಮಾಡ್ತಾನೆ. ಅವನು ವರದಲ್ಲಿ ಕೇಳಿದ್ದಾನೆ, ಆಯುಧ ಹಿಡಿಬಾರದು ಅಂತ. ಯಾವ ಆಯುಧನೂ ಹಿಡಿಯಲಿಲ್ಲ. ಪ್ರತ್ಯೇಕ ವಜ್ರಾಜಿತ
ಒಂದೊಂದು ಉಗುರು ವಜ್ರಾಯುಧ ಅಂತೆ. ವಜ್ರಾಯುಧ ದೇವರೇ ಸರ್ವಪ್ರಹರಣ ಆಯುಧ, ಅವನಿಗೆ ಇನ್ನೊಂದು ಆಯುಧ ಬೇಕಾ? ತನ್ನ ನಖದಿಂದ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿ ಹುಡುಕಿ ಭಗವಂತ ಅಲ್ಲಿಂದ ಆಂತ್ರ ಕರುಳಿನ ಮಾಲೆಯನ್ನು ಹೆಗಲ ಮೇಲೆ ಹಾಕ್ಕೊಳ್ತಾನೆ ಅಂತ. ಆಂತ್ರದ ಮಾಲೆ ಅದು, ಕರುಳಿನ ಮಾಲೆ. ನೋಡುವವರಿಗೆ ಏನಿದು ಹೊಲಸು ಅಂತ ಕಾಣಿಸ್ತದೆ. ಭಗವಂತ ಹಾಕ್ಕೊಂಡಂತೆ. ಇದು ಹಿರಣ್ಯಕಶಿಪುವಿನ ಕರುಳು ಅಲ್ಲ, ಇದು ಜಯನ ಕರುಳು, ತನ್ನ ದ್ವಾರಪಾಲಕನ ಕರುಳು ಅಂತ ತಿಳ್ಕೊಂಡು ಇಬ್ಬರೂ ಅದರಲ್ಲಿದ್ದಾರೆ. ಹಿರಣ್ಯಕಶಿಪು ಇದ್ದಾನೆ, ಜಯನೂ ಇದ್ದಾನೆ. ಆ ಪ್ರೀತಿಯ ತನ್ನ ಸೇವೆಯನ್ನು ನಿರಂತರ ಮಾಡಿದ ಜಯನ ಶರೀರದ ಕರುಳು ಅಂತ ಅದನ್ನು ಪ್ರೀತಿಯಿಂದ ಮಾಲೆಯಾಗಿ ಹಾಕ್ಕೊಂಡ. ಇಡೀ ಜಗತ್ತು ಭಯದಿಂದ ತತ್ತರಿಸಿತಂತೆ. ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ತಲೆಯ ಮೇಲೆ ಕೈ ಇಟ್ಟುಕೊಂಡು ಸ್ತೋತ್ರ ಮಾಡ್ತಾರೆ ಅಂತೆ. ರುದ್ರದೇವರು ಹೇಳ್ತಾರೆ, ಕೋಪಕಾಲ ಯುಗಾಂತಸ್ತೆ, ಕೋಪದ ಕಾಲ ಯುಗದ ಅಂತ್ಯ, ಇನ್ನೂ ಪ್ರಳಯ ಕಾಲ ಬರಲಿಲ್ಲ, ಕೋಪ ಬಿಟ್ಬಿಡು ಅಂತ ಕೋಪದ ರುದ್ರದೇವರೇ ಹೇಳ್ತಾರೆ ಅಂತ ನರಸಿಂಹದೇವರ ಹತ್ರ. ಸ್ವಾಮಿ ಕೋಪ ಮಾಡಬೇಡ ಅಂತ. ಎಲ್ಲ ಬ್ರಹ್ಮ, ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಮುಖೇಂದ್ರ, ವಿನುತ ಅಂತ ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರಂತೆ. ಲಕ್ಷ್ಮೀದೇವಿಯು ದೂರ ನಿಂತಿರ್ತಾಳಂತೆ. ಅಂದರೆ ಪ್ರಹ್ಲಾದನ ವೈಭವೀಕರಣಕ್ಕೋಸ್ಕರವಾಗಿ ಬ್ರಹ್ಮದೇವರು ಹೇಳಿದ್ರಂತೆ, ಪ್ರಹ್ಲಾದ ಈ ಅವತಾರ ಎಲ್ಲ ನಿನಗೋಸ್ಕರ, ಹೋಗು ಅಂತ ಹೇಳ್ತಾರೆ. ಪ್ರಹ್ಲಾದ ಹೇಳ್ದ, ನನಗೆ ಖುಷಿ ಪ್ರಹ್ಲಾದನಿಗೆ. ಯಾಕೆಂತಂದರೆ ನನ್ನಿಂದಾಗಿ ಸ್ತಂಭೇ ಸಭಾಯ, ಇಡೀ ಸಭೆಯಲ್ಲಿದ್ದವರಿಗೆ ಭಗವಂತನ ದರ್ಶನ ಆಯಿತು. ಹೀಗಾಗಬೇಕು ನೋಡಿ. ಪ್ರಹ್ಲಾದ ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ದರ್ಶನ ಮಾಡಿಕೊಂಡದ್ದಲ್ಲ, ಅಲ್ಲಿದ್ದ ಎಲ್ಲ ಸಜ್ಜನ ವರ್ಗಕ್ಕೆ ನರಸಿಂಹದೇವರ ದರ್ಶನ ಮಾಡಿಸಿದ. ಪ್ರಹ್ಲಾದ ಹೋದ, ದೇವರಿಗೆ ನಮಸ್ಕಾರ ಮಾಡಿದಂತೆ, ನರಸಿಂಹದೇವರನ್ನು ನೋಡಿದಂತೆ, ಹೇಳಿದಂತೆ, ದೇವರೇ ಕೋಪವಂತ ನಿನಗೆ ಅಂತ ಕೇಳಿದಂತೆ. ಮನೆಯಲ್ಲಿ ಅಜ್ಜ ಇರ್ತಾರೆ, ಎಲ್ಲರ ಮೇಲೂ ಬೈತಲೇ ಇರ್ತಾರೆ. ಒಂದು ಪುಟಾಣಿ ಕೂಸು ಹೋಗ್ತದೆ, ಅಜ್ಜ ಕೋಪವಂತ ಅಂತ. ಅಜ್ಜ ನಗ್ತಾನೆ ಅಂತೆ, ಹಲ್ಲಿಲ್ಲದ ಬಾಯಲ್ಲಿ ನಗ್ತಾನೆ ಅಂತ. ಅಜ್ಜ ನಗಬೇಕಾದ್ರೆ ಮೊಮ್ಮಗ ಬರಬೇಕಂತೆ, ಮಕ್ಕಳ ಉಪಯೋಗ ಇಲ್ಲಂತೆ. ಪ್ರಹ್ಲಾದ ಬಂದ ಕೂಡಲೇ ನರಸಿಂಹದೇವರ ಆನಂದ ಮಂದಾಸ್ಮಿತ ಕಾಣಿಸ್ತಂತೆ. ಅಂದರೆ ಪ್ರಹ್ಲಾದನ ಮೇಲೆ ನರಸಿಂಹದೇವರ ಅನುಗ್ರಹ ಅಂತಂದರೆ, ಪ್ರಹ್ಲಾದ ಒಳ್ಳೆಯ ಜ್ಞಾನಿ, ಒಳ್ಳೆಯ ತಪಸ್ವಿ, ಒಳ್ಳೆಯ ಶ್ರವಣ ಮನನ ಧ್ಯಾನ ಮಾಡಿದ ಒಂದು ಸಾಕಾರ ಮೂರ್ತಿ. ಏನೇ ಅನಿಷ್ಟ ಆಗಲಿ, ಏನೇ ಆಪತ್ತು ಬರಲಿ, ಪ್ರಹ್ಲಾದ ಆನಂದಮಯನಾಗಿದ್ದವ. ದೇವರು ಅಂದರೆ ಕಣ್ಣೀರು ಸುರಿಸುವವಂತೆ. ದೇವರ ಶಬ್ದ ಕೇಳಿದರೆ ಸಾಕು, ಕಣ್ಣಲ್ಲಿ ಬಾಷ್ಪ. ನಮಗೂ ಹಾಗೆ ದೇವರು ಪೂಜೆ ಅಂದರೆ ಕಣ್ಣೀರು ಬರ್ತಾ, ಅಯ್ಯೋ ಗಂಟು ಬಿತ್ತಲ್ಲ ಅಂತ. ಪ್ರಹ್ಲಾದ ಖುಷಿಯಿಂದ ಅದನ್ನು ಎಂಜಾಯ್ ಮಾಡ್ತಿದ್ದ ಅಂತೆ. ಅವನಿಗೆ ದೇವರ ಶಬ್ದ ಹೇಳುವಾಗ ನಾಲಿಗೆ ತಡವರಿಸ್ತಿತ್ತಂತೆ, ಕುಣಿತಿದ್ದಂತೆ, ಹುಚ್ಚೆತ್ತು ಕುಣಿತಿದ್ದಂತೆ. ಇದು ಪ್ರಹ್ಲಾದನ ವೈಭವ. ದೇವರ ಮುಂದೆ ಕುಣಿಲಿಕ್ಕೆ ಪ್ರಹ್ಲಾದನಿಗೆ ನಾಚಿಕೆ ಆಗಲಿಲ್ಲ ಅಂತೆ. ಹಾಗಾಗಿ ಪ್ರಹ್ಲಾದನ ಮುಂದೆ ಕುಣಿಲಿಕ್ಕೆ ದೇವರಿಗೂ ನಾಚಿಕೆ ಆಗಲಿಲ್ಲ ಅಂತೆ. ಪ್ರಹ್ಲಾದ ತಲೆಯ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡ್ತಾರೆ ನರಸಿಂಹದೇವರು. ಎಂತಹ ಕೈ! ನಮ್ಮದೆಲ್ಲ ಕೈ ಭಸ್ಮಾಸುರನ ಕೈ, ಅವನ ದೇವರ ಕೈ ಅಮೃತಮಯವಾದ ಕೈ ಅಂತೆ. ಹಾಗಾಗಿ ಸಾವಿನ ಅಂಚಿನಲ್ಲಿ ಹೋಗುವ ಪ್ರಸಂಗನೇ ಇಲ್ಲ ಅಂತೆ. ಪ್ರಹ್ಲಾದ ಹೇಳ್ದ ನರಸಿಂಹದೇವರ ಹತ್ರ, ನರಸಿಂಹದೇವರೇ ಏನು ಅನುಗ್ರಹ ಮಾಡಿದಿರಿ, ನ ಬ್ರಹ್ಮಣ ನತು ಭವಸ್ಯ ನವೈ ರಮಾಯಾ ಹೇಳ್ದ, ಯನ್ಮೇ ಅರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ಅವ ಹೇಳ್ದ, ಎಂತಹ ಕೈಯನ್ನು ನನ್ನ ತಲೆಯ ಮೇಲೆ ಇಟ್ಟಿದ್ದೀರಿ, ಅದು ಅನುಗ್ರಹ ಮಾಡತಕ್ಕಂತಹ ಕರ ನನ್ನ ತಲೆ ಮೇಲೆ ಇಟ್ಟಿದ್ದೀರಿ. ಈ ಹಸ್ತ ತಲೆ ಮೇಲೆ ಇಟ್ಟುಕೊಳ್ಳುವ ಯೋಗ ಯಾರಿಗೂ ಕೊಡಲಿಲ್ಲ. ನಿಮ್ಮ ಪ್ರಿಯ ಮಡದಿ ಲಕ್ಷ್ಮೀದೇವಿ ಇಲ್ಲೇ ಇದ್ದಾಳೆ, ಅವಳಿಗೂ ಈ ರಮಾಯ. ನಿಮ್ಮ ಪ್ರೀತಿಯ ಚೊಚ್ಚಲ ಕೂಸು ಬ್ರಹ್ಮದೇವರು, ಅವರಿಗೂ ಸಿಗಲಿಲ್ಲ. ನ ಬ್ರಹ್ಮಣ ನತು ಭವಸ್ಯ, ಕೋಪದ ರುದ್ರದೇವರು, ಅವರಿಗೂ ಸಿಗಲಿಲ್ಲ. ನವೈ ರಮಾಯ, ಯಾರಿಗೂ ಸಿಗದೇ ಇದ್ದ ಈ ಅಮೃತಮಯವಾದ ಹಸ್ತದ ಅನುಗ್ರಹ ನನ್ನ ಮೇಲಾಯಿತು ಅಂತ ಪ್ರಹ್ಲಾದ ಹೇಳ್ತಾನೆ. ದೇವರಿಗೇ ಮುಜುಗುರ ಆಗುವ ಹಾಗೆ ಮಾಡ್ತಾನೆ ಅಂತ. ನಾವು ನೋಡಿ, ಯಾರಾದರೂ ಸಿಕ್ಕಿದರೆ ನೀವೇನಾದರೂ ಕೊಟ್ರಿ ಅಂತ ಇಟ್ಕೊಳ್ಳಿ. ಭಿಕ್ಷುಕ ಬಂದು ಒಬ್ಬನ ಕೈ ನೀವು ಕೊಟ್ರಿ, ಆ ಭಿಕ್ಷುಕ ಹೇಳ್ದ, ನೋಡಿ ಅವ್ರಿಗೆ ಕೊಡಲಿಲ್ಲ, ಇವ್ರಿಗೆ ಕೊಡಲಿಲ್ಲ, ನನಗೆ ಮಾತ್ರ ಕೊಟ್ಟದ್ದು. ನಾವು ಹೇಳ್ತೇವೆ, ಹೋಗು ಸುಮ್ಮನೆ ಹೋಗು, ಮನೆಯಲ್ಲಿ ಗೊತ್ತಾದರೆ ರಗಳಾಗಿ ಬಿಡುತ್ತೆ ಅಂತ ಹೇಳ್ತೇವೆ. ಹಾಗಾಯಿತು ನೋಡಿ. ಅಂದರೆ ಲಕ್ಷ್ಮಿಗೆ ಅನುಗ್ರಹ ಮಾಡಲಿಲ್ಲ, ಬ್ರಹ್ಮನಿಗೆ ಮಾಡಲಿಲ್ಲ, ರುದ್ರದೇವರಿಗೆ ಮಾಡಲಿಲ್ಲ, ನನಗೆ ಮಾತ್ರ ಮಾಡಿದಿ ಅಂತ ಹೇಳಿದಾಗ
ದೇವರಿಗೇ ಮುಜುಗರ ಆಗತಕ್ಕಂಥ ಸಂದರ್ಭ ಬಂತಂತೆ. ದೇವರು ಕೇಳ್ತಾನೆ, ಪ್ರಹ್ಲಾದ ನಿನಗೇನು ಬೇಕು ಅಂತ ಕೇಳ್ದ. ಪ್ರಹ್ಲಾದ ಹೇಳ್ದ, ಏನು ಬೇಕು ಅಂತ ನೀವು ನನಗೆ ಕಲಿಸಿ ಕೇಳ್ತೀರಾ? ಏನು ಕೇಳಬಾರ್ದು ಅಂತ ಹೇಳಬೇಕಾದ್ದು ಬಿಟ್ಟು ಏನು ಬೇಕು ಅಂತ ಯಾಕೆ ಕೇಳಿದಿರಿ ಅಂತ ಅದನ್ನೇ ಜಗಳಾಡ್ತಾನೆ. ದೇವರ ಹತ್ರ ಜಗಳಾಡುವವ, ಅಪ್ಪನ ಹತ್ರ ಜಗಳಾಡಲಿಲ್ಲ, ದುಷ್ಟರ ಹತ್ರ ಜಗಳಾಡಲಿಲ್ಲ, ದೇವರ ಹತ್ರ ಜಗಳಾಡಿದ. ಅಂದರೆ ಏನು ಬೇಕು ಹೇಳು ಅಂದರೆ ನಮಗೆ ಆಸೆ ಒಳಗಿಂದ ಬೆಳೀತದೆ ಅಂತಾಯಿತು. ಆಸೆ ಇರಬಾರ್ದು ಅಂತ ಹೇಳುವವ ಪ್ರಹ್ಲಾದ, ಕಾಮ ಇರಬಾರ್ದು, ಲೋಭ ಇರಬಾರ್ದು ಅಂತ ಹೇಳುವವ. ದೇವರೇ ಕೇಳಿದ ನಿನಗೇನು ಬೇಕು ಅಂತ, ಕೇಳಿದರೆ ನಮಗೆ ಕಾಮ ಇದೆ ಅಂತಾಯಿತು. ಪ್ರಹ್ಲಾದ ಹೇಳಿದ, ದೇವರೇ ವರ ಕೊಡ್ತೀರಂತಾದರೆ ಒಂದು ವರ ಕೊಡಿ ಅಂತ ಕೇಳಿದ ಪ್ರಹ್ಲಾದ. ದೇವರು ಕೇಳಿದ, ಏನು ಕೇಳು ಅಂತ. ಅವ ಹೇಳಿದ, ಕಾಮಾನಾಂ ಹೃದಿ ಅಸಂರೋಹಂ. ದೇವರೇ ನಿನ್ನಂತಹ ಕಾಮಧೇನು ಕಲ್ಪವೃಕ್ಷ ಬಂದು ಎಲ್ಲವನ್ನು ಕೊಡ್ತೇನೆ ಅಂತ ಹೇಳಿದರೂ ಬೇಕು ಅಂತ ಆಸೆಯ ಅಂಕುರ ಮೊಳಕೆ ಬರಬಾರ್ದದು, ಅಂತಹ ವರ ಕೊಡು ಅಂತ ಕೇಳಿದ. ಕಾಮಾನಾಂ ಹೃದಿ ಅಸಂರೋಹಂ, ಆಸೆಯ ಅಂಕುರ ಬರಲೇಬಾರದು, ಉದಿಸಲೇಬಾರದು, ಅಂತಹ ವರ ಕೊಡು ಅಂತ. ನಾವು ಕೇಳಬೇಕಾದ್ದು ಇದನ್ನೇ. ನಮಗೆ ಎಷ್ಟು ಆಸೆಗಳು, ಆಕಾಂಕ್ಷೆಗಳು, ಲೋಭಗಳು, ಅದನ್ನು ಮೀರಿ ನಿಲ್ಲುವ ಅನುಗ್ರಹ ನಾವು ಪ್ರಹ್ಲಾದನ ಮೂಲಕ ನಾವು ಪ್ರಾರ್ಥನೆ ಮಾಡಬೇಕಾದ್ದು. ಪ್ರಹ್ಲಾದನ ಹತ್ರ ನರಸಿಂಹದೇವರು ಹೇಳಿದರಂತೆ, ವೈಕುಂಠದಿಂದ ವಿಮಾನ ಬಂದಿದೆ, ಬಾ ಹೊರಡೋಣ ಅಂತ. ಪ್ರಹ್ಲಾದ ಕೇಳಿದಂತೆ, ನರಸಿಂಹದೇವರೇ ಎಷ್ಟು ಟಿಕೆಟ್ ಮಾಡಿದ್ದೀರಿ ಅಂತ. ದೇವರು ಹೇಳ್ದ 1+1 ಅಂತ, ನನಗೊಂದು ನಿನಗೊಂದು ಅಂತ. ಪ್ರಹ್ಲಾದ ಹೇಳ್ದ, ಆಗೋಲ್ಲ ಅಂತ. ಯಾಕೆ ಅಂತ ನೋಡಿ, ನನ್ನ ಇಷ್ಟು ಜನ ಇದ್ದಾರೆ ನನ್ನ ಬೆನ್ನ ಹಿಂದೆ, ಅವನ ಕ್ಲಾಸಿಗೆ ಅಟೆಂಡ್ ಆದ 1000 ಮಂದಿ ಮಕ್ಕಳಿದ್ದಾರೆ. ಅಂದರೆ ತುಂಬ ಬ್ಯಾಕ್ವರ್ಡ್ಸ್, ಹಿಂದುಳಿದ ವರ್ಗ. ನರಸಿಂಹದೇವರ ಹತ್ರ ಹೇಳಿದ ಅಂತೆ, ಮೊದಲು ಅವರನ್ನು ಕೂಡಿಸಿ ಕೊನೇ ಸೀಟ್ ನನಗೆ. ಎಂಥದ್ದು ನೋಡಿ, ದೇವರು ಸಿಕ್ಕಿದಾಗ ಮೊದಲು ಅವರಿಗೆ ದರ್ಶನ, ಅನುಗ್ರಹ, ಮತ್ತೆ ನನಗೆ. ಇದು ದೊಡ್ಡವರ ದೊಡ್ಡಸ್ತಿಗೆ ಇದನ್ನು. ಅಂದರೆ ಎಲ್ಲಿಯಾದರೂ ಒಳಗೆ ಪ್ರವೇಶ ಇಲ್ಲದೆ ಇದ್ದಾಗ ಮೊದಲು ಪ್ರವೇಶ, ದೇವರ ಹತ್ರ ಪ್ರವೇಶ ಮಾಡಿಸಿದವ, ಅದು ಪ್ರಹ್ಲಾದನ ದೊಡ್ಡ ಗುಣ. ತಿರುಪತಿಗೆ ಹೋಗ್ತೀರಿ, ಹೋಗುವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಹೋದ ಮೇಲೆ ಗುಟ್ಟಲ್ಲಿ ದರ್ಶನ ಮಾಡಿದರೆ ಎಷ್ಟು ಸಿಟ್ಟು ಬರುವುದಿಲ್ಲ ನಿಮಗೆ? ಏನು ಮಾಡಬೇಕಾದ್ದು, ನಾವು ನಿಂತು ನೋಡಿ ದರ್ಶನ ಮಾಡು ಅಂತ ಕಳಿಸಿಕೊಟ್ರೆ ಇದು ಪ್ರಹ್ಲಾದನ ವೈಭವ ಅಂತ ಭಾಗವತ ಹೇಳುತ್ತೆ. ನರಸಿಂಹದೇವರು ಪ್ರಹ್ಲಾದನಿಗೆ ಎಲ್ಲ ವರವನ್ನು ಅನುಗ್ರಹಿಸ್ತಾರೆ. ಅವನ ತಂದೆಯ ಅಂತ್ಯ ಸಂಸ್ಕಾರ ಮಾಡು ಅಂತ ಆದೇಶ ಮಾಡಿ ಸಂಸ್ಕಾರವನ್ನು ಮಾಡಿಸ್ತಾರೆ. ನೋಡಿ, ದೇವರಿಗೆ ದ್ವೇಷ ಇಲ್ಲ. ದ್ವೇಷ ಇದ್ದರೆ ಹಿರಣ್ಯಕಶಿಪುವಿನ ಶವ ಸಂಸ್ಕಾರ ಯಾಕೆ ಮಾಡಿಸ್ತಿದ್ರು? ನಿಂತು ಮಾಡಿಸ್ತಾರೆ, ಪ್ರಹ್ಲಾದನನ್ನು ಅನುಗ್ರಹಿಸ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ ಬ್ರಹ್ಮದೇವರ ಹತ್ರ, ಬ್ರಹ್ಮದೇವರೇ ಮೈವಂ ವರಹ ಏವಂ ಪ್ರದೇಯಸ್ತಯ. ಹೀಗೆ ವರ ಇನ್ನೂ ಕೊಡಲಿಕ್ಕೆ ಹೋಗಬೇಡಿ, ಸಾಕೋ ಸಾಕಾಯ್ತು ನನಗೆ ಅಂತ. ಅದು ಮೇಲೂ ಸಾಯಬಾರ್ದು, ಕೆಳಗೂ ಸಾಯಬಾರ್ದು, ಒಳಗೂ ಸಾಯಬಾರ್ದು. ಈ ವರ ಅಂತ ನೀವು ಕೊಟ್ಟುಬಿಡ್ತೀರಿ, ಮತ್ತು ಅದನ್ನು ರಕ್ಷಣೆ ಮಾಡಬೇಕಾದ್ರೆ ನನಗೆ ಬಹಳ ಕಷ್ಟ, ಹೀಗೆಲ್ಲ ವರ ಕೊಡಲಿಕ್ಕೆ ಹೋಗಬೇಡಿ. ಬ್ರಹ್ಮದೇವರು ಹೇಳಿದರು, ದೇವರೇ ಹೀಗೆ ವರ ಕೊಡಬೇಡ ಅಂದರೆ ನಿಮ್ಮ ಹತ್ರ ಕೇಳಿಯೇ ವರ ಕೊಟ್ಟದಲ್ವ? ಹಿರಣ್ಯಕಶಿಪು ಕೇಳಿದ ತಕ್ಷಣ ನಿಮ್ಮ ಹತ್ರ ಕೇಳಿದ್ದೇನೆ, ನೀವು ಆಯಿತು ಅಂತ ಹೇಳಿದ ಮೇಲೆ ನಾನು ವರ ಕೊಟ್ಟದ್ದು, ನಂದೇನು ತಪ್ಪು ಸ್ವಾಮಿ ಅಂತ ಬ್ರಹ್ಮದೇವರು ಕೇಳ್ತಾರೆ. ನಮ್ಮ ಆಚಾರ್ಯರು ವಿವರಣೆ ಕೊಡ್ತಾರೆ, ಏವಮೇವ ವರಹ ಏವಂ ಪ್ರದೇಯ ನ ಪ್ರದೇಯ. ಈಗ ಕೊಟ್ಟದ್ದು ಸರಿ ಇದೆ, ನಾನು ನನ್ನ ಹತ್ರ ಕೇಳಿ ಕೊಟ್ಟಿದ್ದೀನಿ, ಆದರೆ ಹೀಗೇ ಕೊಡಬೇಡ ಅಂತ. ಮನೆಯಲ್ಲಿ ಅಪ್ಪ ಹೇಳ್ತಾನೆ, ಹೆಂಡತಿಗೆ ಹೇಳ್ತಾನೆ, ಅಮ್ಮ ಒಂದು 100 ರೂಪಾಯಿ ಕೊಟ್ಟುಬಿಡು ಅವನಿಗೆ, ಬಂದಿದ್ದವನಿಗೆ ಕೊಡು ಅಂತ. ಆಯಿತು ಅಂತ ಕೊಟ್ಟಳು. ಮರುದಿವಸ ನೋಡ್ತಾನೆ, ಅವನ ತಿಜೋರಿಯಲ್ಲಿ ದುಡ್ಡೇ ಇಲ್ಲ. ಕೇಳಿದ, ಅಮ್ಮ ದುಡ್ಡು ಎಲ್ಲಿಂಟು ಅಂತ. ಬಂದವರಿಗೆಲ್ಲ ಕೊಟ್ಟೆ, 100 ರೂಪಾಯಿ ಬಂದವರಿಗೆಲ್ಲ ಕೊಟ್ಟೆ ಅಂತ. ಯಾಕೆ ಕೊಟ್ಟು? ನೀವು ಹೇಳಿದ್ದಲ್ವ ಅಂತ. ಅವ ಹೇಳ್ದ, ಒಬ್ಬರಿಗೆ ಕೊಡಲಿಕ್ಕೆ ಹೇಳಿದ್ದು, ಉಳಿದವರಿಗೆ ಯಾಕೆ ಕೊಟ್ಟು? ನಾನು ಹಾಗೆಯೇ ಕೊಟ್ಟೆ ಅಂತ. ನರಸಿಂಹದೇವರು ಹೇಳಿದ್ದು ಇದನ್ನು, ನಾನು ಹೇಳಿದೆ ಅಂತ ಒಂದು ಸಲ ಕೊಟ್ಟು ಸರಿ, ಆದರೆ ಯಾವಾಗಲೂ ಬಂದವರಿಗೆಲ್ಲ ಮೇಲೆ ಸಾಯಬೇಡ, ಕೆಳಗೆ ಸಾಯಬೇಡ, ಒಳಗೆ ಸಾಯಬೇಡ, ಹೊರಗೆ ಸಾಯಬೇಡ ಅಂತ ವರ ಕೊಟ್ಟರೆ ನಾನೇನು ಸಾಯಬೇಕು, ಹಾಗೆ ಮಾಡಬೇಡ ಅಂತ ಹೇಳಿದ್ದು ನರಸಿಂಹದೇವರು ಅಂತ ಇದರ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅಹೀನಾಂ ಅಮೃತಂ ಯತ ಅಂತ, ವಿಷಜಂತುಗಳಿಗೆ ಅಮೃತ ಕುಡಿಸುವ ಅವಕಾಶ ಕೊಡಬಾರದು ಅಂತ. ಅಂದರೆ ದುಷ್ಟರು ಯಾವತ್ತೂ ದುಷ್ಟರೇ, ಒಳ್ಳೆಯವರು ಯಾವತ್ತೂ ಒಳ್ಳೆಯವರೇ ಅಂತ ಆ ಚಿಂತನೆಯನ್ನು ನಮಗೆ ಭಾಗವತ ಕೊಡುವುದರ ಮೂಲಕ ಪ್ರಹ್ಲಾದ ಅಂದರೆ ಒಳ್ಳೆಯ ಸಾಧಕ, ಅವನನ್ನು ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನುವ ಚಿಂತನೆ ಸಪ್ತಮ ಸ್ಕಂದದಲ್ಲಿ ಭಾಗವತ ಬಹಳ ಸುಂದರವಾಗಿ ನಮಗೆ ನೀಡಿದೆ.
ದೇವರು ಮಕ್ಕಳಿಗೂ ಒಲಿತಾನೆ, ದೇವರು ಎಲ್ರಿಗೂ ಬೇಕು, ಪ್ರಾಣಿಗಳಿಗೂ ಭಗವಂತ ಒಲಿತಾನೆ ಅಂತ ಭಾಗವತ ಅಷ್ಟಮಸ್ಕಂದದಲ್ಲಿ ಮಾತನ್ನು ಭಾಳ ಸುಂದರವಾಗಿ ಸಮರ್ಥನೆ ಮಾಡ್ತದೆ. ಒಂದು ಆನೆ, ಆ ಆನೆಗೆ ಬಂದ ವಿಪತ್ತು ಎಂಥದ್ದು, ಆನೆ ಪ್ರಾರ್ಥನೆ ಮಾಡಿದರೆ ಭಗವಂತ ಗಜೇಂದ್ರನಿಗೂ ಮೋಕ್ಷ ಕೊಟ್ಟ ಕಥೆಯನ್ನು ಭಾಗವತ ಹೇಳುತ್ತೆ.